ಇದು ಅಂತಿಂತ ಹೇರ್ ಆಯಿಲ್ ಅಲ್ಲ. ಚಿತ್ರರಂಗದ ಎಲ್ಲ ನಟರು ಉಪಯೋಗಿಸಿದಂಥ ಹೇರ್ ಆಯಿಲು. ಕೇಳಿರಿ ಕೆಲವೇ ಕ್ಷಣಗಳಲ್ಲಿ. ಹೀಗೂ ಉಂಟೆ ಪ್ರಾಯೋಜಕರು ಕಲಾಮಂದಿರ್. ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಪ್ರತ್ಯೇಕ ಶೋರೂಮ್ ಕಲಾಮಂದಿರ್ ಈಗ ಮಲ್ಲೇಶ್ವರಂನಲ್ಲಿ ಮತ್ತು ಚಿಕ್ಕಪೇಟೆಯಲ್ಲೂ ಕೂಡ ನಿಮಗಾಗಿ. ನೀವು ನೋಡ್ತಾರ ಈ ಒಂದು ಪ್ರೋಗ್ರಾಮು ಟ್ವಿಸ್ಟರ್ ಅನ್ನು ಕೊಡ್ತಾ ಇರೋದು. ಯಾತಕ್ಕಾಗಿ ಈ ಪ್ರೋಗ್ರಾಮು, ಯಾರಿಗೋಸ್ಕರ ಈ ಪ್ರೋಗ್ರಾಮು ಎಲ್ಲ ತಿಳ್ಕೊಳ್ಳೋಣ. ಒಂದು ಸಣ್ಣ ಬ್ರೇಕ್ನ ನಂತರ ಬೇಡ, ಇವಾಗಲೇ ತಿಳ್ಕೊಳ್ಳೋಣ. ಎಷ್ಟೊಂದು ಹೇರ್ ಆಯಿಲ್ ಯೂಸ್ ಮಾಡಿ ತಲೆಯಲ್ಲಿರೋ ಕೂದಲು ಉದ್ರೋಗಿದೆಯಾ ಅಥವಾ ಉದ್ರೋಗ್ತಿದ್ಯಾ, ಇದಕ್ಕೆಲ್ಲ ಯಾಕೆ ಟೆನ್ಷನ್ನು? ಮಟಾ ಶೇರಲ್ಲಿ ಇದೆಯಲ್ಲ, ಮಟಾ ಶೇಲ್ನ ಯೂಸ್ ಮಾಡಿ ಅದ್ರ ಬೆನಿಫಿಟ್ಸ್ ಕೂಡ ನೀವು ತಗೊಳ್ಳಿ. ಇವಾಗಲೇ ಎಷ್ಟೊಂದು ಜನ ನಟರು ಇದನ್ನ ಯೂಸ್ ಮಾಡಿದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯ ಏನಂದ್ರೆ, ಅವರು ಚಿಕ್ಕ ವಯಸ್ಸಿಂದ ಈ ಮಟಾ ಶೇಲ್ನ ಯೂಸ್ ಮಾಡಿಲ್ಲ ಅಂದಿದ್ರೆ ಚಿತ್ರರಂಗಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಮಟಾ ಶೇಲ್ ಇನ್ನೂ ಪಾಪ್ಯುಲರ್ ಆಗಬೇಕು ಅಂತಾರೆ. ಹೀಗೆ ಅವರೆಲ್ಲರ ಮಾತು ಕೇಳಿದ್ಮೇಲೆ ನಾವು ಕೂಡ ಈ ಮಟಾ ಶೇಲ್ ಯೂಸ್ ಮಾಡ್ಬೋದಂತ. ಬಾಟ್ಲು ಸೈಜು, ಕಲರು, ಸ್ಮೆಲ್ ಹೇಗೆ ಅನ್ನೋ ಹಲವಾರು ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಇಂಥ ಹಲವಾರು ಪ್ರಶ್ನೆಗಳಿಗೆ ಆಶ್ಚರ್ಯಕರವಾದಂಥ ಉತ್ತರಗಳು ಸಿಕ್ಕಿದ ಮೇಲೆ ಕಟ್ಟೆ ಕಡೆಯದಾಗಿ ಕಾಡುವಂಥ ಪ್ರಶ್ನೆ ಹೀಗೂ ಉಂಟೆ.